ಬಲಿ, ಸಾವು, ಅನುಕಂಪ, ಸಾಮ್ರಾಜ್ಯ ಈ 4 ಪದಗಳನ್ನು ಸಹದೇವ ಹೆಕ್ಕಿ ತನ್ನ ಜೇಬಿಗೆ ಹಾಕಿಕೊಂಡ. ನಮಸ್ಕಾರ. 64 ಚಾನಲ್ಗೆ ಸ್ವಾಗತ. ನಾನು ಚಂದನ್. ರಾಜಕೀಯ ಅನ್ನೋದು ಒಂದು ಚೆಸ್ ಆಟ ಇದ್ದ ಹಾಗೆ. ಒಬ್ಬ ನಾಯಕ ತನ್ನ ಇಮೇಜ್ ಕಾಪಾಡ್ಕೊಳ್ಳೋಕ್ಕೆ 10 ಜನ ಸಪೋರ್ಟರ್ಸ್ ಹೆಲ್ಪ್ ತಗೋತಾ ಇದ್ದರೆ, ಅದೇ ನಾಯಕನ ಇಮೇಜ್ ಹಾಳು ಮಾಡಬೇಕು ಅಂತ 1000 ಜನ ಕಾಯ್ತಾ ಇರ್ತಾರೆ. ಈ ಪಾಲಿಟಿಕ್ಸ್ ಎಲ್ಲ ನಿಮ್ಮಂಥ ಸಾಮಾನ್ಯ ಜನರಿಗೆ ಅರ್ಥ ಆಗಲ್ಲ. ಅವ್ರೇನು ಸಿನಿಮಾ ತೋರಿಸ್ತಾರೆ ಅದನ್ನು ನಾವು ನೋಡ್ತೀವಿ. ಬಟ್ ಅದ್ರ ಹಿಂದೆ ಇರೋ ಮಸಲತ್ತು, ಅದನ್ನು ತಡೆಯೋ ಬಗ್ಗೆ ಇಟ್ಸ್ ಆಲ್ ಬಿಯಾಂಡ್ ಅವರ್ ಇಮ್ಯಾಜಿನೇಷನ್. ನಮ್ಮ ಆಫೀಸಲ್ಲಿ ನಡೆಯೋ ಸಣ್ಣ ಪುಟ್ಟ ಪಾಲಿಟಿಕ್ಸ್ಗೆ ನಮಗೆ ಉಸಿರು ನಿಂತೋಗಂಗಾಗತ್ತೆ. ಇನ್ನು ದೇಶ ಅಂದರೆ ಕೇಳಬೇಕಾ? ದೇಶದಲ್ಲಿ ನಡೆಯೋ ಪಾಲಿಟಿಕ್ಸು ಕುರುಕ್ಷೇತ್ರ ಯುದ್ಧ ಇದ್ದ ಹಾಗೆ. ಕುರುಕ್ಷೇತ್ರ ಅಂದಮೇಲೆ ಶ್ರೀಕೃಷ್ಣ ಇರಲೇಬೇಕು ಅಲ್ವಾ? ಈ ಪುಸ್ತಕದಲ್ಲೂ ಹಾಗೆ ಕುರುಕ್ಷೇತ್ರದಲ್ಲಿ ಶ್ರೀಕೃಷ್ಣ ಬರೋಂಗೆ ಒಂದು ಕ್ಯಾರೆಕ್ಟರ್ ಬರುತ್ತೆ. ಬಟ್ ಆ ಕ್ಯಾರೆಕ್ಟರ್ ಹೆಸರು ಬೇರೆ. ಕುರುಕ್ಷೇತ್ರದಲ್ಲಿ ನಿಮಗೆ ಶತ್ರು ಯಾರು ಅಂತ ಗೊತ್ತು. ಯುದ್ಧ ಎದುರ ಬದ್ರ ನಡೆಯುತ್ತೆ. ಆದರೆ ಇಲ್ಲಿ ಹಾಗಿಲ್ಲ. ಇದರಲ್ಲಿ ನಿಮ್ಮ ಶತ್ರು ಯಾರು ಅಂತ ನಿಮಗೆ ಗೊತ್ತಿಲ್ಲ, ಆಯುಧ ಏನು ಅಂತ ಗೊತ್ತಿಲ್ಲ, ಮತ್ತು ಯುದ್ಧ ಎದುರ ಬದ್ರ ಕೂಡ ಆಗೋದಿಲ್ಲ. ಆದ್ರೂ ಶ್ರೀಕೃಷ್ಣ ಇಲ್ಲಿ ಬರ್ತಾನೆ, ಯುದ್ಧವನ್ನು ಗೆಲ್ಲಿಸ್ತಾನೆ. ಇದೇನಪ್ಪ ಪುಸ್ತಕದ ಬಗ್ಗೆ ಬರೀ ಬಿಲ್ಡಪ್ಪೇ ಆಯಿತು ಅಂತ ಹೇಳ್ತಾ ಇದ್ದೀರಾ? ಪುಸ್ತಕದ ಬಗ್ಗೆ ಡೀಟೇಲ್ಸ್ ಬೇಕಾ? ಬನ್ನಿ ಹೇಳ್ತೀನಿ. ನಾವು ಓದಿದ ವಿಭಾಗದಲ್ಲಿ ಇವತ್ತು ನಾವು ಪರಿಚಯ ಮಾಡ್ಕೋತಾ ಇರೋ ಪುಸ್ತಕ ಹಸ್ತಿನಾವತಿ. ಲೇಖಕರು ಜೋಗಿ, ಪ್ರಕಾಶಕರು ಅಂಕಿತ ಪುಸ್ತಕ. ಪುಟಗಳು 400, ಬೆಲೆ 450 ರೂಪಾಯಿಗಳು. ಜಾನ್ರ ಪೊಲಿಟಿಕಲ್ ಥ್ರಿಲ್ಲರ್. ಹೌದು, ಈ ಪುಸ್ತಕದ ಹೆಸರಲ್ಲೇ ಕುರುಕ್ಷೇತ್ರ ನೆನಪಾಗತ್ತೆ. ಈ ಪುಸ್ತಕದ ಲೀಡ್ ಕ್ಯಾರೆಕ್ಟರ್ ಬಂದು ಸಹದೇವ ಉಪಾಧ್ಯಾಯ ಅಂತ. ಅವನು ಒಬ್ಬ ಪೊಲಿಟಿಕಲ್ ಸ್ಟ್ರಾಟಜಿಸ್ಟ್. ಅವನು ಮಾತೃಭೂಮಿ ಅನ್ನೋ ಒಂದು ಪೊಲಿಟಿಕಲ್ ಪಾರ್ಟಿಗೆ ಸ್ಟ್ರಾಟಜಿಸ್ಟ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ಅವನ ಮೇನ್ ಟಾಸ್ಕ್ ಏನಂದರೆ ಆ ಪಕ್ಷದ ಘನತೆಯನ್ನು ಕಾಪಾಡಿಕೊಂಡು ಪ್ರತಿ ಎಲೆಕ್ಷನಲ್ಲೂ ಆ ಪಾರ್ಟಿಯವರು ಗೆಲ್ಲಬೇಕು ಅನ್ನೋ ಕೆಲಸ ಮಾಡೋದು. ಬಟ್ ಇದನ್ನು ಯಾರಿಗೂ ಗೊತ್ತಾಗದ ಹಾಗೆ ಸೈಲೆಂಟಾಗಿ ಮಾಡಬೇಕಾಗಿರೋದು ಅವನ ಮೇನ್ ಟಾಸ್ಕು. ಈ ಮಾತೃಭೂಮಿ ಅನ್ನೋ ಪಾರ್ಟಿನ ಕಟ್ಟಿದ್ದು ಸಂಸ್ಕ ಅಲಿಯಾಸ್ ಸಂಜಯ್ ಸರ್ಕಾರ್. ಈತ ಒಬ್ಬ ಕಮ್ಯುನಿಸ್ಟು, ಸಿಕ್ಕಾಬಟ್ಟೆ ಆನೆಸ್ಟು. 2 ಸಲ ಗೆದ್ದು PM ಆಗಿರ್ತಾನೆ. 3ನೇ ಸಲನೂ ಮಾತೃಭೂಮಿ ಇವನ್ ಲೀಡಲ್ಲೇ ಗೆದ್ದು ಅಧಿಕಾರಕ್ಕೆ ಬರಬೇಕು ಅಂತ ಸ್ಕೆಚ್ ಆಗ್ತಾ ಇರುತ್ತೆ. ಬಟ್ ಒಂದಿನ ಸಂಸ್ಕ ಬಂದ್ಬಿಟ್ಟು ನಾನು ಪೊಲಿಟಿಕಲಿ ರಿಟೈರ್ಮೆಂಟ್ ತಗೋತೀನಿ, ನೆಕ್ಸ್ಟ್ ಸತಿ ಎಲೆಕ್ಷನಿಗೆ ಕಂಟೆಸ್ಟ್ ಮಾಡಲ್ಲ ಅಂತ ಹೇಳ್ತಾನೆ. ಸಂಸ್ಕ ಇಲ್ಲದೆ ನಾವು ಎಲೆಕ್ಷನ್ ಗೆಲ್ಲಕ್ಕಾಗಲ್ಲ ಅಂತ ಎಲ್ಲರಿಗೂ ಗೊತ್ತಾಗಿರುತ್ತೆ. ಆಲ್ ಆಫ್ ಎ ಸಡನ್ ಸಂಸ್ಕ ಯಾಕೆ ಈ ಡಿಸಿಷನ್ ತೊಗೊಂಡ್ರು ಅಂತ ಇವರು ರೀಸನ್ ಹುಡ್ಕೊಂಡು ಹೋಗ್ತಾರೆ. ಪ್ರಾಬ್ಲಿ ಏಜ್ ಆಗಿ ಸುಸ್ತಾಗಿತ್ತಾ, ಇಲ್ಲ ಹೆಲ್ತ್ ಇಶ್ಯೂಸ್ ಇತ್ತಾ, ಇಲ್ಲ ಯಾರಾದರೂ ಬ್ಲ್ಯಾಕ್ ಮೇಲ್ ಮಾಡ್ತಾಯಿದ್ರ, ಇದನ್ನೆಲ್ಲ ಕಂಡುಹಿಡಿಯೋಕ್ಕೆ ಅಂತ ಹೋಗ್ತಾರೆ. ಇದಕ್ಕೆಲ್ಲ ಉತ್ತರ ಸಿಗ್ತಾ. ಇದನ್ನು ನೀವು ಪುಸ್ತಕ ಓದೇ ತಿಳ್ಕೊಬೇಕು. ಈ ಎಲ್ಲ ಪ್ರಶ್ನೆಗಳಿಗೆ ಸಿಗೋ ಉತ್ತರಕ್ಕಿಂತ ಆ ಉತ್ತರವನ್ನು ಪಡೆಯೋದಕ್ಕೆ ಉಪಯೋಗಿಸಿದ ತಂತ್ರಗಳು, ಮನುಷ್ಯರನ್ನು ತಮ್ಮ ಸ್ವಾರ್ಥಕ್ಕಾಗಿ ಬಳಸಿಕೊಂಡ ರೀತಿ, ಇದು ನಮಗೆ ಸಖತ್ತು ಆಶ್ಚರ್ಯವನ್ನು ಉಂಟು ಮಾಡುತ್ತೆ. ಅದೇ ಈ ಪುಸ್ತಕದ USP ಕೂಡ. ಪೊಲಿಟಿಕಲ್ ಸ್ಟ್ರಾಟಜಿಸ್ಟ್ ಅನ್ನೋದು ಕೇವಲ ಒಂದು ಹುದ್ದೆ ಅಲ್ಲ. ಒಂದು ಪಕ್ಷದ ಉನ್ನತಿಗಾಗಿ ತನ್ನ ಸರ್ವಸ್ವವನ್ನು ತ್ಯಾಗ ಮಾಡಿದ ಸಹದೇವ್ ಉಪಾಧ್ಯಾಯ ಅವ್ರನ್ನ ನೋಡಿದ್ರೆ ಒಂದು ಕಡೆ ಅಯ್ಯೋ ಅನಿಸುತ್ತೆ. ಬಟ್ ಹಂಗೆ ಇನ್ನೊಂದು ಕಡೆ ಏನು ತಲೆನಪ್ಪ ಈ ನನ್ನ ಮಗಂದು ಅಂತ ಅನಿಸುತ್ತೆ. ಬಹುಶಃ ನಮ್ಮ ದೇಶದಲ್ಲಿರೋ ಪೊಲಿಟಿಕಲ್ ಸ್ಟ್ರಾಟಜಿಸ್ಟ್ ಕೂಡ ಹೀಗೆ ಇರ್ಬೋದು, ಇಲ್ಲ ಇವನಿಗಿಂತ ಒಂದು ಕೈ ಮೇಲೆ ಇರ್ಬೋದು. ಇಲ್ಲ ಅಂದರೆ ಇಷ್ಟು ದೊಡ್ಡ ದೇಶದಲ್ಲಿ ಇಷ್ಟು ಚೆನ್ನಾಗಿ ಪಾಲಿಟಿಕ್ಸ್ ಮಾಡಿಕೊಂಡು ಆ ಪೊಲಿಟಿಕಲ್ ಪಾರ್ಟಿನ ಹೇಗೆ ಗೆಲ್ಲಿಸ್ಬೇಕು ಅಂತ ಯೋಚನೆ ಮಾಡೋದು ತುಂಬ ಸಾಮಾನ್ಯವಾದ ಕೆಲಸ ಅಲ್ಲ. ಇದ್ರ ಜೊತೆ ರಾಜಕೀಯದಲ್ಲಿ ಪತ್ರಿಕೋದ್ಯಮ, ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸು, ಇದ್ರ ಬಗ್ಗೆ ಕೂಡ ನಾವು ಈ ಪುಸ್ತಕದಲ್ಲಿ ತಿಳ್ಕೋಬಹುದು. ಇದರಲ್ಲಿ ಬರೋ ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಆದ ನಿರಂಜನ, ಬಿಮಲ್ ಚಕ್ರವರ್ತಿ, ದೇವಯಾನಿ, ಚಿದಾನಂದ ಪಾಂಡೆ, ಸಂಯುಕ್ತ ಪರಂಜಪೆ, ಪ್ರದ್ಯುಮ್ನ ಜೋಶಿ, ಜಾಬಾಲಿ, ಸೋನು, ಎಲ್ಲ ಪಾತ್ರಕ್ಕೂ ತನ್ನದೇ ಆದ ಒಂದು ವ್ಯಕ್ತಿತ್ವ ಇದೆ. ಮಹಾಭಾರತದಲ್ಲಿ ಹೇಗೆ ಎಲ್ಲ ಪಾತ್ರನೂ ಮುಖ್ಯನೋ ಹಾಗೆ ಈ ಪುಸ್ತಕದಲ್ಲೂ ಈ ಎಲ್ಲ ಪಾತ್ರಗಳು ಒಟ್ಟಿಗೆ ಬಂದಾಗ ಈ ಕಥೆಗೆ ಒಂದು ಸ್ವರೂಪ ಬರುತ್ತೆ. SL ಭೈರಪ್ಪ ಅವರ ಮತದಾನದ ನಂತರ ಒಂದು ಅತ್ಯದ್ಭುತ ಪೊಲಿಟಿಕಲ್ ಥ್ರಿಲ್ಲರ್ ಅಂತ ನಾವು ಓದಿದ್ದು ಇದೇ ಪುಸ್ತಕ.
ಬನ್ನಿ ಈ ಪುಸ್ತಕದಿಂದ 2 ಸಣ್ಣ ಪ್ಯಾರಾಗ್ರಾಫು ನಿಮಗೋಸ್ಕರ. ಅದಕ್ಕೂ ಮುಂಚೆ ನಾವು ಮಾಡ್ತಿರೋ ಈ ಕನ್ನಡ ಪುಸ್ತಕವನ್ನು ಪರಿಚಯಿಸೋ ಕೆಲಸ ನಿಮಗೆ ಇಷ್ಟ ಆಗಿದೆ ಅಂದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದು ಮರಿಬೇಡಿ. ಮೊದಲನೇ ಪ್ಯಾರ. ದೊಡ್ಡವರು ಒಂದು ಸಲ ತೀರ್ಮಾನ ಮಾಡಿದ ಮೇಲೆ ಅದನ್ನು ಸತ್ತರೂ ಬದಲಾಯಿಸೋದಿಲ್ಲ. ಅವರಿಗೆ ತಾವು ಮಾಡ್ತಿರೋದೇ ಸರಿ ಅನ್ನೋ ಅಹಂಕಾರ. ಕೊಂಚ ಒರಟಾಗಿ ಹೇಳಿದ ನಿರಂಜನ. ಹಾಗಿದ್ರೆ ಇಂಥ ಪರಿಸ್ಥಿತಿಯಿಂದ ಪಾರಾಗೋದು ಹೇಗೆ? ಅಂಥವರನ್ನು ಬಲಿ ಕೊಡಬೇಕು. ಅಂಥವರ ಸಾವಿನ ಅನುಕಂಪದ ಅಲೆಗಳ ಮೇಲೆ ದೊಡ್ಡ ಸಾಮ್ರಾಜ್ಯವನ್ನೇ ಕಟ್ಟಬಹುದು, ನಿರಂಜನ ಗಂಭೀರವಾಗಿ ಹೇಳಿದ. ಸಹದೇವನ ಕಡೆಯಿಂದ ಏನೂ ಉತ್ತರ ಬರದೇ ಇದ್ದದ್ದು ನೋಡಿ ತನ್ನ ಮಾತಿನ ಗಾಂಭೀರ್ಯವನ್ನು ತಾನೇ ಮುರಿಯಲಿಕ್ಕೆಂದು, ಚೆನ್ನಾಗಿಲ್ವ ಐಡಿಯಾ? ಇದಕ್ಕಿಂತ ಒಳ್ಳೆ ಪ್ಲ್ಯಾನು ಆ ದೇವರ ಹತ್ರನೂ ಇರೋದಕ್ಕೆ ಸಾಧ್ಯ ಇಲ್ಲ ಅಂತ ಜೋರಾಗಿ ನಕ್ಕ. ಸಹದೇವನ ನಕ್ಕು, ಇವತ್ತಿಗಿಷ್ಟು ಜ್ಞಾನ ಸಾಕು ಅಂತ. ಮಾತು ಮುಗಿದ ಮೇಲೆ ತುಂಬ ಹೊತ್ತು ನಿರಂಜನ ಹೇಳಿದ ಮಾತು ಸಹದೇವನ ಕಿವಿಯಲ್ಲಿ ಅನುರಣಿಸುತ್ತಿತ್ತು. ಬಲಿ, ಸಾವು, ಅನುಕಂಪ, ಸಾಮ್ರಾಜ್ಯ, ಈ 4 ಪದಗಳನ್ನು ಸಹದೇವ ಎಕ್ಕಿ ಜೇಬಿಗೆ ಹಾಕಿಕೊಂಡ. 2ನೇ ಪ್ಯಾರಾಗ್ರಾಫ್. ಆ ಕೇಸನ್ನು ನಾನು ನಮ್ಮಲ್ಲಿ ತುಂಬ ಒಳ್ಳೆಯ ಆಫೀಸರ್ ಆಗಿದ್ದ ಚಂದ್ರಿಕಾಗೆ ವಹಿಸಿದ್ದೆ. ಅವರು ಅವನನ್ನು ಕರ್ಕೊಂಡು ಬಂದು ಅವನ ಮನೇಲಿರೋ ವಿಡಿಯೋಗಳನ್ನೆಲ್ಲ ಸರ್ಫ್ ಮಾಡಿದರು. ಅವನು ಶೂಟ್ ಮಾಡಿರೋ ವಿಡಿಯೋಗಳನ್ನು ಒಂದಿನ ನೋಡ್ತಾ ಕೂತಿದ್ದಾಗ ತನ್ನ ಗಂಡನೇ ಯಾವುದೋ ಹುಡುಗಿ ಜೊತೆ ಸಲ್ಲಾಪ ಮಾಡ್ತಿರೋ ವಿಡಿಯೋ ಸಿಕ್ತು. ಎಷ್ಟೋ ಸಲ ನಾವು ಮತ್ತೊಬ್ಬರ ಜೀವನದಲ್ಲಿ ಹುಡುಕೋ ಕೆಡುಕೋ ನಮ್ಮ ಜೀವನದಲ್ಲೇ ಸಂಭವಿಸಿ ಬಿಡುತ್ತೆ. ಚಂದ್ರಿಕಾ ಅದಾದ ನಂತರ ಲಾಂಗ್ ಲೀವ್ ಆಗಿ 2 ವರ್ಷ ಯಾವುದೋ ಆಶ್ರಮದಲ್ಲಿದ್ದರು. ಗಂಡ ಮಕ್ಕಳಿಗೂ ತಾನೆಲ್ಲಿದ್ದೀನಿ ಅಂತ ಹೇಳಲಿಲ್ಲ. ನನಗೆ ಹೊಸ ಕೇಸ್ ತಗೊಂಡಾಗಲೆಲ್ಲ ಇದೇ ನೆನಪಿಗೆ ಬರುತ್ತೆ. ಕೊಲೆಗಾರನನ್ನು ಹುಡುಕ್ತಾ ನಾನೇ ಕೊಲೆಗಾರ ಅಂತ ಗೊತ್ತಾಗಿಬಿಟ್ರೆ ಏನು ಮಾಡೋದು ಅಂತ ಭಯ ಆಗುತ್ತೆ. ಬಿಮಿಲ್ ಹೇಳಿದ ಕತೆ ಕೇಳಿ ಸಹದೇವನ ಮೈ ನಡುಗಿತು. ಆ ಕಥೆಯ ಕೊನೆಗೆ ಅವನು ಹೇಳಿದ ಮಾತುಗಳು ಅವನ ಮನಸ್ಸಿಗೆ ನಾಟಿದವು. ಇನ್ ಕೇಸ್ ಆಲ್ರೆಡಿ ನೀವೇನಾದರೂ ಈ ಪುಸ್ತಕ ಓದಿದರೆ ನಿಮ್ಮ ಅನಿಸಿಕೆನ ಕಮೆಂಟಲ್ಲಿ ತಿಳಿಸೋದು ಮರಿಬೇಡಿ. ಹಾಗೆ ನೆಕ್ಸ್ಟ್ ಯಾವ ಪುಸ್ತಕದ ಬಗ್ಗೆ ತಿಳ್ಕೊಬೇಕು ಅಂತ ಇದ್ದೀರಾ ಅದರ ಹೆಸರನ್ನು ಕಮೆಂಟಲ್ಲಿ ಹಾಕಿ. ಮುಂದಿನ ಸೋಮವಾರ ಹೊಸ ಪುಸ್ತಕದೊಂದಿಗೆ ಬರ್ತೀವಿ. ಅಲ್ಲಿವರೆಗೂ ಓದಿ ಮರಳಾಗಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಾನು ಚಂದನ್, ಸೈನಿಂಗ್ ಆಫ್.